ಫ್ರೆಂಡ್ಸ್, ಈ ವರ್ಷ ನಡೆಯಲಿರುವ ಇಂಗ್ಲೀಷ್ ಎಕ್ಸಾಮ್ ಎನ್ಯುವಲ್ ಎಕ್ಸಾಮ್ನಲ್ಲಿ ಯಾವ ಚಾಪ್ಟರ್ಗಳನ್ನು ಇಂಪಾರ್ಟೆಂಟ್ ಎಂದು ಹೇಳ್ತೀನಿ. ಈ ನಮ್ಮ ಯೂಟ್ಯೂಬ್ ಚಾನಲ್ ಆದ ಕದಂಬ ಜಂಕ್ಷನ್ ಚಾನಲ್ಗೆ ಯಾರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಮೊದಲೇ ನಾವು ಈ ಒಂದು ಇಂಗ್ಲೀಷ್ ಎನ್ಯುವಲ್ ಎಕ್ಸಾಮ್ನಲ್ಲಿ 4 ಪೋಯಮ್ಗಳು ಇಂಪಾರ್ಟೆಂಟ್ ಇರ್ತಾವೆ. ಅಂದ್ರೆ ಹೆಂಗಂದ್ರೆ 6 ಪೋಯಮ್ಗಳಿವೆ. ಅದರಲ್ಲಿ ನಾವು 4 ಪೋಯಮ್ ಓದಿದ್ರೆ ಅವು 6 ಪೋಯಮ್ ಓದಿದ್ರೆ 4 ಇಂಪಾರ್ಟೆಂಟ್ ಅವು ಬಿದ್ದೇ ಬೀಳುತ್ತೆ. ಈ ಸದ ನೋಡೋಣ. ಫಸ್ಟ್ನೇದು ಪೋಯಮ್ ಅದ ರೋಮಿಯೋ ಆ್ಯಂಡ್ ಜೂಲಿಯಟ್. ಇದು ನಾವೇನು ನೋಡ್ಬೇಕು, ಓದಿದ್ರೆ ಇದು ಫಿಕ್ಸ್ ಆಗಿ ಬೀಳೋ ಚಾನ್ಸಸ್ ಇರ್ತದೆ. ಇನ್ನು ನೆಕ್ಸ್ಟ್ 2 ಡಿಯರ್. ಈ 2 ಡಿಯರ್ದಲ್ಲಿ ಏನಂದ್ರೆ ಇದು ಒಂದು ಪಾಠ ಇರ್ತದೆ, ಚಾಪ್ಟರ್ ಇರ್ತಲ್ಲ. ಅಂದ್ರೆ ಈ ಸದ ನಾವು 6 ಪೈಬಟ್ ಮಾಡಿರ್ತೀವಿ, ಅದರಲ್ಲಿ 4 ಬೀಳ್ತಾವೆ. 4 ಬಿದ್ದಾಗ ಇನ್ನೇ 2 ಕ್ವಶನ್ ಬರೀಬೇಕಾಗಿರ್ತದೆ. ಅದಕ್ಕಾಗಿ ನಾವು ನೋಡೋಕಂದ್ರೆ ನಿಮಗೆ ಯಾವ ಸುಲಭ ಅನಿಸ್ತಿರ್ತಲ್ಲ ಚಾಪ್ಟರ್, ಅದು ಆಯ್ಕೆ ಮಾಡ್ಬೇಕಾಗಿರ್ತದೆ. ನನಗೆ ಅನಿಸಿದ್ದು 2 ಡಿಯರ್, ಅದಕ್ಕೆ ನಾನು ಇದು 2 ಡಿಯರನ್ನು ತೊಗೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಇನ್ನು ಆನ್ ಚಿಲ್ಡ್ರನ್. ಇದೂ ಒಂದು ಪೋಯಮ್ ಆಗಿರ್ತದೆ. ನಾವು ಪೋಯಮ್ ಒಂದು ಬಿಡಬಾರ್ದು, ಎಲ್ಲಸು ಮಾಡ್ಬೇಕು. ಅದಕ್ಕಾಗಿ ಆನ್ ಚಿಲ್ಡ್ರನ್ ಒಂದು ಆಯ್ಕೆ ಮಾಡ್ಕೊಳ್ಳೋಣ. ಇನ್ನು ನೆಕ್ಸ್ಟ್ ವೆನ್ ಯುವರ್ ವರ್ಲ್ಡ್. ಇದು ಇಂಪಾರ್ಟೆಂಟ್ ಕ್ವಶನ, ಯಾವಾಗ ಭಾಳ ಸತಿ ಬಿದ್ದದ ಇಂಪಾರ್ಟೆಂಟ್ ಕ್ವಶನ್. ಇದೊಂದು ಓದ್ಕೋಬೇಕು. ಅಂದ್ರೆ ಇದೊಂದು ಓದ್ಕೊಂಡ್ರೆ ಈ ಇದು 6 ಫಿಕ್ಸಾಗಿ ನಾವು ಮಾಡಲೇಬೇಕಾಗಿರ್ತದೆ. ಅದಕ್ಕಾಗಿ ಇನ್ನು ದ ಗಾರ್ಡ್ನರ್ ಇದೆಯಲ್ಲ, ಇದೂ ಒಂದು ಇಂಪಾರ್ಟೆಂಟ್ ಕ್ವಶನ್. ಯಾಕಂದ್ರೆ ಇದು ಒಂದು ಪಾಠ ಆಗಿರ್ತದೆ. ಪಾಠದಲ್ಲಿ ನಾವು 2 ಬರಿಬೇಕಾಗಿರ್ತಲ್ಲ. ಅದಕ್ಕಾಗಿ ಒಂದು 3 ಪಾಠ ಅಥವಾ 4 ಪಾಠ ಮಾಡಿದ್ರೆ ಅದರಲ್ಲಿ 2 ಬೀಳೋ ಚಾನ್ಸಸ್ ಭಾಳ ಇರ್ತದೆ. ಅದಕ್ಕಾಗಿ ಒಂದು 3 ಪಾಠ ಆದ್ರೆ ನಾವು ಮಾಡಲೇಬೇಕು. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಟು ದ ಫ್ರೂಟ್ ಫ್ರಮ್ ಇಟ್ಸ್ ಚೈಲ್ಡ್. ಇದೂ ಕೂಡ ಇಂಪಾರ್ಟೆಂಟ್ ಕ್ವಶನ್, ಭಾಳ ಸತಿ ಕೇಳ್ಯಾರ ಇದನ್ನು. ಅದಕ್ಕಾಗಿ ಇದನ್ನು ಓದ್ಕೋಬೇಕು, ಪ್ಯಾಬ್ಲೋ ನೆರೂಡ ಅವ್ರದ್ದು. ನೆಕ್ಸ್ಟ್ ಐ ಬಿಲೀವ್ ದ್ಯಾಟ್ ಬುಕ್ಸ್ ವಿಲ್ ನೆವರ್ ಡಿಸಿಪೇರ್. ಇದು ಓದೋರು ಓದ್ರಿ. ಅಂದ್ರೆ ಯಾರಿಗೆ ಸರಳ ಅನಿಸಿರ್ತಲ್ಲ ಅದು ಓದ್ರಿ. ನೆಕ್ಸ್ಟ್ ಇದು ಪೋಯಮ, ಇದಂತೂ ಓದ್ಕೊಲೇಬೇಕು. ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್, ಕುವೆಂಪು ಅವ್ರು ಬರೆದಿದ್ದು. ಯಾಕಂದ್ರೆ ಜಾಸ್ತಿ ಸತಿ ಇದು ಕೇಳ್ಯಾರ. ವೇರ್ ದೇರ್ ಇಸ್ ಅ ವೆಲ್. ಇದು ಒಂದು ಪೋಯಮ್ ಆಗಿರ್ತಲ್ಲ, ಅದ್ರ ಸಲ ನಾವು ಇದನ್ನು ಓದ್ಕೋಬೇಕಾಗಿರ್ತದೆ. ವೇರ್ ದೇರ್ ಇಸ್ ಅ ವೆಲ್, ಪಿ ಸಾಯಿನಾಥ್ ಅವ್ರದ್ದು ಒಂದು ಸಮರಿ ಇರ್ತದೆ, ಅದು ಓದ್ಕೋರಿ. ಇನ್ನು ವಾಟ್ರ. ಇದು 6 ಮಾರ್ಕ್ಸಿಗೆ ಕೇಳೋವಂಥ ಚಾನ್ಸಸ್ ಭಾಳ ಅದ. ಅದಕ್ಕಾಗಿ 6 ಮಾರ್ಕ್ಸಿಗೆ ಇದು ಒಂದು ಆನ್ ಚಿಲ್ಡ್ರನ್ ಒಂದು 6 ಮಾರ್ಕ್ಸಿಗೆ ಕೇಳ್ತಾರೆ. ಇವು 2ರಾಗ ಒಂದು ಫಿಕ್ಸ್ ಕೇಳ್ತಾರೆ. ಅದಕ್ಕಾಗಿ 6 ಮಾರ್ಕ್ಸಿಗೆ ವಾಟ್ರ್ ಒಂದು ಆನ್ ಚಿಲ್ಡ್ರನ್ ಒಂದು. ಇಲ್ಲಿಕಂದ್ರೆ ಯಾರಿಗಾದರೂ ಪಾಠದಲ್ಲಿ ಯಾರಿಗೇನು ಇಂಟ್ರೆಸ್ಟ್ ಇದ್ರೆ ಅವು ಪಾಠನೂ ಕೂಡ ಓದ್ಕೋಬೋದು. ಇನ್ನು ನೆಕ್ಸ್ಟ್ ನಾವು ಗ್ರಾಮರ್ ಪಾಯಿಂಟಿಗೆ ಬಂದ್ರೆ ಇಲ್ಲಿ ಇಷ್ಟು ಕೂಡಿ ನಮ್ಗೆ 40 ಮಾರ್ಕ್ಸ್ ಕವರ್ ಆದ್ರೆ, ಇನ್ನು ಗ್ರಾಮರಲ್ಲಿ ಸಪ್ರೇಟಾಗಿ ಏನಾಗ್ತದೆ 40 ಮಾರ್ಕ್ಸ್ ಕವರ್ ಆಗ್ತದೆ. ಫಸ್ಟ್ನೇದು ನಾವು ಗ್ರಾಮರಲ್ಲಿ ನೋಡ್ಬೇಕಾಗಿತ್ತನ ರಿಪೋರ್ಟೆಡ್ ಸ್ಪೀಚ್. ಇದರಲ್ಲಿ ಜಾಸ್ತಿ ಹೇಳ್ಬೇಕಂದ್ರೆ ಇದು ಜಾಸ್ತಿ ಮಾರ್ಕ್ಸ್ ಸಿಗೋ ಚಾನ್ಸಸ್ ಇರ್ತದೆ. ಅದಕ್ಕಾಗಿ ಇದಕ್ಕೆ ಜಾಸ್ತಿ ನಾವು ಒತ್ತು ಕೊಡಬೇಕಾಗಿರುತ್ತೆ. ರಿಪೋರ್ಟೆಡ್ ಸ್ಪೀಚ್ ಈ ಸತಿ ನಾವು ಇದನ್ನು 3 ಮಾರ್ಕ್ಸಿಗಾಗಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಡೈಲಾಗ್ ರೈಟಿಂಗ್. ಇದು 4 ಮಾರ್ಕ್ಸಿಗೆ ಕೇಳ್ತಾರೆ. ನೆಕ್ಸ್ಟ್ ಡೈಲಾಗ್ ರೈಟಿಂಗ್ದಾಗ ಇಲ್ಲಿ ಈ ಸತಿ ನಮಗೆ 3 ಮಾರ್ಕ್ಸಿಗೆ ಮಾಡ್ರೆ, ಸತಿ 4 ಮಾರ್ಕ್ಸಿಗಿತ್ತು. ಡೈಲಾಗ್ ರೈಟಿಂಗ್ನಲ್ಲಿ ನೀವು ಈಸಿಯಾಗಿ 3 ಮಾರ್ಕ್ಸನ್ನು ಗಳಿಸ್ಬೋದಾಗಿರ್ತದೆ. ಈ ನೆಕ್ಸ್ಟ್ ಲಿಂಕರ್ಸ್ ಇತ್ತು 2 ಮಾರ್ಕ್ಸಿಗಿದೆ. ಅವಾಗೆಲ್ಲ 4 3 ಮಾರ್ಕ್ಸಿಗಿತ್ತು. ಈ ಸತಿ 2 ಮಾರ್ಕ್ಸಿಗೆ ಮಾಡ್ರೆ, 3 ಮಾರ್ಕ್ಸಿಗೆ ಮಾಡ್ರೆ ಸಾರಿ. ಇನ್ನು ನೆಕ್ಸ್ಟ್ ಇದು ಲೆಟರ್ ರೈಟಿಂಗ್ ಏನಂದ್ರೆ ಇಲ್ಲಿ ಜಾಸ್ತಿ ಸ್ಟೂಡೆಂಟ್ಸ್ಗಳು ಮಾರ್ಕ್ಸ್ ಕಳ್ಕೊಳ್ಳೋ ಚಾನ್ಸಸ್ ಭಾಳ ಇರ್ತವೆ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಫಸ್ಟಿಗೆ ನಮಗೆ ಇಲ್ಲಿ ಕೊಡೋ ಇನ್ಫಾರ್ಮೇಷನ್ ಇದಿಷ್ಟೇ. ಏನಂದ್ರೆ ಇದಿಷ್ಟೇ ಕೊಡ್ತಾರೆ ಇನ್ಫಾರ್ಮೇಷನ್. ಇದ್ರ ಮೇಲೆ ನಾವು ಪೂರ್ತಿಯಾಗಿ ಬರಿಬೇಕಾಗಿರ್ತದೆ ಇಷ್ಟು. ಹೆಂಗಂದ್ರೆ ಫಸ್ಟಿಗೆ ನಾವು ನೋಡ್ಕೋಬೇಕಾದ್ರೆ ಏನಂದ್ರೆ ನೋಡ್ಕೋಬೇಕಿತ್ತಂದ್ರೆ ಕ್ವಾಲಿಫಿಕೇಷನ ಅಪ್ಲೈ ವಿತಿನ್ ವೀಕ್ 2 ಇಷ್ಟು ಕೊಟ್ಟಿರ್ತಾರೆ. ಅಂದ್ರೆ ನಾವು ಇದು ನೋಡ್ಕೊಂಡು ಮಾಡ್ಲಿಕ್ಕೆ ಇದ್ರನ್ನಲ್ಲೇ ನಾವು ಕಂಟೆಂಟ್ ತೊಗೊಂಡು ಬರಿಬೇಕಿರ್ತದೆ. ಕ್ವಾಲಿಫಿಕೇಷನ್ ಅಂದ್ರೆ ಅವ್ರಿಗೆ ಏನೇನು ಅರ್ಹತೆ ಬೇಕು ಅನ್ನೋದು ನೋಡ್ಕೋಬೇಕು. ಅದ್ರ ಮೇಲೆ ನಾವು ಲೆಟರ್ ಬರೆಯೋದಿರ್ತದೆ. ಮತ್ತು ಲ್ಯಾಂಗ್ವೇಜ್ನೂ ಬರಿಬೇಕಾಗಿರ್ತದೆ, ಕನ್ನಡ, ಇಂಗ್ಲೀಷ್, ಹಿಂದಿ. ಅಲ್ಲೆಲ್ಲ ಬೇರೆ ಕೊಟ್ಟಿರ್ತಾರೆ. ಮತ್ತು ಅಂದ್ರೆ ಆಲ್ಮೋಸ್ಟ್ ಇದೇ ಇನ್ಫಾರ್ಮೇಷನ್ ಇರ್ತದೆ. ನೋಡಿ ಚೆಂದಾಗಿ. ಅಂದ್ರೆ ಅವರ ಹುಡುಗರು ಒಂದಷ್ಟು ಸ್ಟೂಡೆಂಟ್ಸ್ಗಳು ಏನು ಮಾಡ್ತಿರ್ತಾರೆ ಅಂದರೆ ಅಪ್ಲೈ ವಿತಿನ್ ಇಷ್ಟು ಡೇಟ್ಸ್ ಅಂತ ಇರ್ತದೆ. ಅಂದ್ರೆ ಅವ್ರು ಡೇಟ್ಸ್ ಚೇಂಜ್ ಮಾಡೋದು ಹಿಂಗೆ ಮಾಡ್ತಿರ್ತಾರೆ. ಅದಕ್ಕಾಗಿ ಇಲ್ಲಿ ನೋಡ್ತಾ ಇದ್ದೀರ ನೀವು ಡೆಕ್ಕನ್ ಹೆರಾಲ್ಡ್. ಇಲ್ಲಿ ನಾವು ಇಲ್ಲಿ ಡೆಕ್ಕನ್ ಹೆರಾಲ್ಡ್ ಇದೆಯಲ್ಲ, ಇದು ನಾವು ಎಲ್ಲಿ ಬಳಸ್ಬೇಕಂದ್ರೆ ರೆಫರೆನ್ಸ್ದಾಗ ಬರ್ಸ್ಬೇಕು.
ಇದು ರೆಫರೆನ್ಸ್ದಾಗ ಬಳಸ್ಬೇಕು. ಸಬ್ಜೆಕ್ಟ್ ಏನಾದ್ರು ಬರೀಬೇಕು. ಸಬ್ಜೆಕ್ಟ್ ಇಲ್ಲಿ ಇರ್ತದೆ. ನಾವು ಏನು ಸಬ್ಜೆಕ್ಟ್ ಅನ್ನೋದಂದರೆ ಇಲ್ಲಿದೆ ನೋಡಿ, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್. ಇದು ನಾವು ಯಾರಿಗೆ ನಾವು ಅಪ್ಲೈ ಮಾಡ್ಬೇಕಿರ್ತದೆ ಅದ್ರ ಬಗ್ಗೆ ಇರ್ತದೆ. ನೆಕ್ಸ್ಟ್ ಇದಿಷ್ಟೇ ಕೊಟ್ಟಿರ್ತಾರೆ, ನಿಮಗೆ ಏನೂ ಇಲ್ಲ, ಇದಿಷ್ಟು ಇದ್ರ ಮೇಲೆ ಬರೀಬೇಕು. ಈ ನೆಕ್ಸ್ಟ್ ಏನಾದ್ರೆ ಇದಕ್ಕೆ ಬರ್ಬೇಕಾದ್ರೆ ಹ್ಯಾಂಗೆ ಬರಿಬೇಕನ್ನ ಇದರಿಂದ ನಾವು ಏನಾದ್ರು ಬಂದ್ರೆ ಫಸ್ಟಿಗೆ ಫ್ರಮ್ ಹಾಕಬೇಕು. ಫ್ರಮ್ ಹಾಕಿ ಅವರು ಇಲ್ಲಿ ನಮ್ಮ ಹೆಸರು ಬಳಸುವಾಗಿಲ್ಲ, ಅವ್ರು ಹೇಳಿರ್ತಾರೆ ಫಸ್ಟ್ ನಾವು ಏನು ಬಳಸ್ಬೇಕು ಅನ್ನೋದು. ಎಲ್ಲಿ ಹೇಳಿದ್ದಾರೆ ಅಂದರೆ ಇಲ್ಲಿ ಹೇಳಿದ್ದಾರೆ ನೋಡಿ, ರೈಟ್ ಇಷ್ಟು ನಿಮ್ಮ ಹೆಸರನ್ನು ಹಿಂಗೆ ಬಳಸ್ರಿ, ನಿಮ್ಮ ಅಡ್ರೆಸ್ ಹೀಗೆ ಬಳಸೈತೆ ಅವ್ರು ಹೇಳಿರ್ತಾರೆ. ನಿಮ್ಮ ಹೆಸರನ್ನು ಹಾಕಿದ್ರೆ ಅವರು ಮಾರ್ಕ್ಸ ಕೊಡೋದಿಲ್ಲ. ಇನ್ನು ನೆಕ್ಸ್ಟ್ ಟು ಇಲ್ಲಿ ನಾವು ಫಸ್ಟಿಗೆ ನೋಡ್ಬೋದು. ಇಲ್ಲಿ ಅಪ್ಲೈ ವಿತಿನ್ ಎ ವೀಕ್ ಟು ಇಲ್ಲಿ ಇದೆ ನೋಡಿ, ಇದನ್ನೇ ಇಲ್ಲಿ ಬೆಳೆದ್ಬಿಟ್ರೆ ಆಯ್ತು, ಮುಗೀತು. ಟೂದು ಮುಗೀತು. ಇನ್ನು ಡಿಯರ್ ಸರ್ ಆ್ಯಂಡ್ ಮೇಡಮ್, ಒಬ್ಬರವರು ಡಿಯರ್ ಸರ್ ಆ್ಯಂಡ್ ಮೇಡಮ್ ಬರೀಬಾರ್ದು ಅಂತಿರ್ತಾರೆ, ಅದು ನಡೀತದೆ. ರೆಸ್ಪೆಕ್ಟೆಡ್ ಸರ್ ಬರೆದ್ರು ನಡೀತದೆ. ರೆಸ್ಪೆಕ್ಟೆಡ್ ಸರ್ ಅಂತ ಇಲ್ಲಿ ಬಳಸಿದ್ದಾರೆ, ಇಲ್ಲಿ ಡಿಯರ್ ಸರ್ ಅಂತ ಬಳಸಿದ್ದಾರೆ, ಹಂಗೆ ನಡೀತದೆ. ರೆಸ್ಪೆಕ್ಟೆಡ್ ಸರ್ ಅಂತ ಬೆಳೆದ್ರು ನಡೀತದೆ. ಇನ್ನು ನೆಕ್ಸ್ಟ್ ರೆಫರೆನ್ಸ್ ಸಬ್ಜೆಕ್ಟ್ ಇನ್ನು ಹೇಳಿನ ಸಬ್ಜೆಕ್ಟ್ ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿದೆ ನೋಡಿ, ಸಬ್ಜೆಕ್ಟ್ ಇಲ್ಲಿದೆ, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಪ್ಲೈ ಹಿಂಗೆ ಬರೀಬೇಕು. ಇನ್ನು ನೆಕ್ಸ್ಟ್ ರೆಫರೆನ್ಸ್ ಅಂತರೂ ಇಲ್ಲಿದೆ ನೋಡಿ, ಡೆಕ್ಕನ್ ಹೆರಾಲ್ಡ್. ನೆಕ್ಸ್ಟ್ ಇನ್ನು ನಾವು ಬಾಡಿ ಆಫ್ ದಿ ಲೆಟರ್ ಬಂದರೆ ಇಲ್ಲಿ ನಾವು ಒಂದಿಷ್ಟು ಸೆಂಟೆನ್ಸ್ಗಳನ್ನು ಫಿಕ್ಸ್ ಮಾಡ್ಕೊಂಡು ಇಡಬೇಕು. ವಿತ್ ದ ರೆಫರೆನ್ಸ್ ಆಫ್ ಟು ದಿ ಅಬೋವ್ ದಿ ಮೆನ್ಷನ್ ಸಬ್ಜೆಕ್ಟ್. ಇದನ್ನು ನಾವು ಯಾವ ಪತ್ರಕ್ಕೆ ಬರೆದ್ರೂ ನಡೀತದೆ, ಹೌದಿಲ್ಲ? ಅಂದ್ರೆ ಬಾಡಿ ಆಫ್ ದಿ ಲೆಟರ್ ಜಾಸ್ತಿ ಆಗ್ತದೆ, ಹಾಗಾಗಿ ಅವ್ರಿಗೆ ಎಫೆಕ್ಟಿವ್ ಅನ್ನಿಸ್ತದೆ. ಈ ನೋಡಿ, ಥ್ಯಾಂಕ್ ಯು ಯುವರ್ ಫೇತ್ಫುಲಿ ಅಂದ್ರೆ ಇದು ಲಾಸ್ಟಿಗೆ ಪತ್ರ ಬರೆದ ಮಾಡಕ್ಕೆ, ಬಾಡಿ ಆಫ್ ದಿ ಲೆಟರ್ ಬರೆದ ಮಾಡಕ್ಕೆ ಇದು ಬರೀಬೇಕಾಗಿರುತ್ತೆ. ಇಲ್ಲಿಕಂದರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಇದೆಲ್ಲ ಮುಗಿದ ಮೂಲಕ ಇಲ್ಲಿ ಬಯೋಡಾಟಾ ಅಂತ ಬಳಸಿದ್ದಾರೆ. ಒಂದಿಷ್ಟು ಜನ ಹೇಳ್ತಾರೆ ಇಲ್ಲಿ ಬಯೋಡಾಟಾ ಬದಲಿ ರೆಫರೆನ್ಸ್ ಅಂತ ಬಳಸಂತ ಹೇಳ್ತಾರೆ. ಅದಕ್ಕೆ ರೆಫರೆನ್ಸ್ ಸೇಪ್ ಎಲ್ಲರೂ ರೆಫರೆನ್ಸ್ ಅಂತ ಬಳಸ್ರಿ. ಓಕೆ, ರೆಫರೆನ್ಸ್ ಅಂತ ಬಳಸ್ರಿ. ಇನ್ನು ನೆಕ್ಸ್ಟ್ ಇಲ್ಲಿ ಏನು ನೋಡ್ತಿದ್ರಲ್ಲಿ ಕಂಟೆಂಟ, ಇಲ್ಲೇನು ನೀವು ಕಂಟೆಂಟ್ ನೋಡ್ತಾ ಇದ್ರಲ್ಲ ಇಷ್ಟು ಬಳಸ್ಬಿಡಿ. ಅಂದರೆ ಸದ ಏನಾದರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಅಂದ್ಕೊಳ್ಳಿ, ನೀವು ಎಲ್ಲೋ ಬರ್ರಿ, ಅಲ್ಲಿ ಏನಾರ ಕೊಟ್ಟಿಲ್ಲ ಅಂದ್ರೆ ನಿಲ್ ಅಂತ ಬರ್ಬೇಡ್ರಿ. ಸರ್ ಲ್ಯಾಂಗ್ವೇಜ್ ನೋನ್ ಇದೆ, ಲ್ಯಾಂಗ್ವೇಜ್ ನೋನಲ್ಲಿ ಅಲ್ಲಿ ಇವು ಲ್ಯಾಂಗ್ವೇಜ್ ಯಾವ ಅಂತ ಕೊಟ್ಟಿರಲ್ಲ, ಅಲ್ಲಿ ನೀವೇನು ಮಾಡಿ ನಿಲ್ ಅಂತ ಬರ್ಬೇಡಿ. ಒಟ್ಟು ಇವು ಇಷ್ಟು 7 ಬರೀರಿ, ಅಂದ್ರೆ ಅವು ಎಫೆಕ್ಟಿವ್ ಅನಿಸ್ತಾ. ಇನ್ನು ಇಲ್ಲಿ ನೋಡ್ಬೇಕಾದ್ರೆ ಡೇಟಾ ಇಲ್ಲಿ ಎಷ್ಟಿದೆ, ಇಲ್ಲಿ 18 ಇದೆ ನೋಡಿ, ಇಲ್ಲಿ 18 ಇದೆ, ಇಲ್ಲಿ 18 ಇದೆ. ಅದೇ ಇಲ್ಲಿ 15 ಇದೆ. ಯಾಕೆ ಹಿಂಗಿದೆ ಅಂತಂದ್ರೆ ಇಲ್ಲಿ ಅವ್ರು ಏನಂತ ಹೇಳಿದ್ರು ನೋಡಿ, ಅಪ್ಲೈ ವಿತಿನ್ ಎ ವೀಕ್ ಟು ತನಕ, ಒಂದು ವೀಕ್ನಲ್ಲಿ. ಅಂದ್ರೆ ನಾವು ಸ್ವಲ್ಪ ವೇರಿಯೇಷನ್ ಮಾಡ್ಕೋಬೇಕು ಡೇಟನ್ನು. ಇಲ್ಲಿ ನೋಡಿ, ಅವ್ರು ಎಷ್ಟು ದಿನ ವೇರಿಯೇಷನ್ ಮಾಡೋದು, 3 ದಿವಸ ವೇರಿಯೇಷನ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ನಾವು ಒಂದು 3 ದಿವಸ 4 ದಿವಸ ಅದಕ್ಕೆ ವೇರಿಯೇಷನ್ ಮಾಡ್ಕೋಬೇಕು, ಹಾಗೆ ಹಾಕ್ಲಿಕ್ಕೋಗ್ಬಾರ್ದು. ಇನ್ನು ಡೇಟ್ ಆಫ್ ಬರ್ತ್ ಭಾಳ ಜನ ಕೇಳ್ತಿರ್ತಾರೆ. ಅಂದ್ರೆ ಡೇಟ್ ಆಫ್ ಬರ್ತ್ ಹೆಂಗೆ ಆಗ್ಬೇಕಂದ್ರೆ ಈ ಡೇಟಿಗೆ ಅವರಿಗೆ 18+ ಆಗಿರಬೇಕು. 18+ ಆಗಂಗೆ ಬಳಸ್ಬೇಕಂದ್ರೆ 1991 ಬಳಸೋದು, 1992 ಬಳಸೋದು, ಇಂಥ ಡೇಟ್ಗಳನ್ನ ಬಳಸ್ಬೇಕು. ಈಗಿನ ಡೇಟ್ ಬಳಸಿದ್ರೆ ಮಾರ್ಕ್ಸ್ ತೆಗೋ ಸಾಧ್ಯತೆ ಭಾಳ ಇರ್ತದೆ. ಇನ್ನು ನೀವು ನೋಡ್ಬೋದು ಇಲ್ಲಿ ಇದು ಸಿಗ್ನೇಚರ್ ಯಾರು ಬರೀತೈತಲ್ಲ ಅವ್ರ ಸಿಗ್ನೇಚರ್. ಇನ್ನು ಪ್ಲೇಸ, ಡೇಟಾ, ಇವಿಷ್ಟು ಹಿಂಗೆ ನೀವೆಲ್ಲ ಇಷ್ಟು ಕಂಟೆಂಟ್ಗಳು ಬರೆದ್ರೆಲ್ಲ ಮಾರ್ಕ್ಸ್ ತೆಗಿಯೋ ಚಾನ್ಸಸ್ ಭಾಳ ಕಡಿಮೆ ಇರ್ತದೆ ಎಂದು ಹೇಳುತ್ತಾ, ಈ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ಇಷ್ಟು ಕ್ವಶನ್ ನೀವು ಮಾಡಿದ್ರೆ 100% ಇವೇ ಕ್ವಶನ್ ಬರ್ತಾವೆ ಅಂತ ಹೇಳ್ತಾ ಎಂದು ಮುಗಿಸುತ್ತೇನೆ. ಧನ್ಯವಾದಗಳು.